ಇಂದು ಬುಜ್ ಏರ್ ಬೇಸ್ಗೆ ರಾಜನಾಥ್ ಸಿಂಗ್ ಭೇಟಿ ಕೊಡ್ತಾ ಇದ್ದಾರೆ. ಗುಜರಾತ್ನಲ್ಲಿರುವಂತಹ ಬುಜ್ ಏರ್ ಬೇಸ್ಗೆ ವಿಸಿಟ್ ಅನ್ನ ಮಾಡ್ತಾ ಇದ್ದಾರೆ. ಬುಜ್ ವಾಯುನೆಲೆ ಗುರಿಯಾಗಿಸಿ ದಾಳಿಯನ್ನು ನಡೆಸಿದ್ದ ಪಾಕಿಸ್ತಾನ ದಾಳಿಯನ್ನ ವಿಫಲಗೊಳಿಸಿದ್ದ ಭಾರತೀಯ ಸೇನೆ. ಹೀಗಾಗಿ ಇವತ್ತು ಏರ್ ಬೇಸ್ಗೆ ಭೇಟಿಯನ್ನ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ದಾರೆ. ನಿನ್ನೆ ಶ್ರೀನಗರ ವಾಯುನೆಲೆಗೆ ಭೇಟಿಯನ್ನ ನೀಡಿದ್ರು ರಕ್ಷಣಾ ಸಚಿವರು. ನಿನ್ನೆ ಶ್ರೀನಗರಕ್ಕೆ ಭೇಟಿ ಕೊಟ್ಟಿದ್ರು ರಕ್ಷಣಾ ಸಚಿವರು. ಅಲ್ಲಿನ ಅಧಿಕಾರಿಗಳ ಜೊತೆಗೆಲ್ಲ ಮಾತುಕತೆ ನಡೆಸಿದ್ರು. ಅದರ ಪರಿಸ್ಥಿತಿ ಹೇಗಿದೆ, ಅವತ್ತು ಏನೇನು ಸಿಚುವೇಶನ್ಸ್ಗೆ ಎದುರಾಗಿತ್ತು, ಅದನ್ನು ಹೇಗೆ ಎದುರಿಸಿದ್ರಿ, ಈಗಿನ ಸಿಚುವೇಶನ್ಸ್ ಏನಿದೆ, ಸೊ ನಿಮ್ಮ ಜೊತೆಗೆ ನಾವಿದ್ದೀವಿ, ಈ ಥರದ ಧೈರ್ಯದ ಮಾತುಗಳನ್ನೆಲ್ಲ ಹೇಳೋದ್ರ ಜೊತೆಗೆ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿದ್ರು. ಸೇಮ್ ಇವತ್ತು ಕೂಡ ಬುಜ್ ಏರ್ ಬೇಸ್ಗೆ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನು ಕೊಡ್ತಾರೆ. ಅಲ್ಲಿನ ಸ್ಥಿತಿಗತಿ ಏನಿದೆ ಅಂತ ಅವರು ವೀಕ್ಷಣೆಯನ್ನ ಮಾಡಲಿದ್ದಾರೆ. ಯಾಕಂದರೆ ಇಲ್ಲೂ ಕೂಡ ದಾಳಿಯ ಪ್ರಯತ್ನ ಆಗಿತ್ತು, ಅದನ್ನು ನಮ್ಮ ಸೇನಾಧಿಕಾರಿಗಳು, ನಮ್ಮ ಸೇನೆ ವಿಫಲಗೊಳಿಸಿತ್ತು. ಹಾಗಾಗಿ ಅಲ್ಲಿ ಅವತ್ತೇನಾದರೂ ಹಾನಿ ಏನಾದರೂ ಆಗಿತ್ತಾ ಅಥವಾ ಅವತ್ತಿನ ಪರಿಸ್ಥಿತಿ ಯಾವ ರೀತಿ ಆಗಿತ್ತು, ಸೊ ಈಗ ಹೇಗಿದೆ ಪರಿಸ್ಥಿತಿ, ಖುದ್ದಾಗಿ ರಕ್ಷಣಾ ಸಚಿವರ ಪರಿಸ್ಥಿತಿಯನ್ನು ಅವಲೋಕಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಮತ್ತು ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ. ನೋಡಿ, ನಾವು ಸೇನೆಗೇನಾದರೂ ಮಾಡ್ತೀವಿ, ಈಗ ನಮ್ಮ ದೇಶ ಕಾಯ್ತಾ ಇದ್ದಾರೆ, ನಮ್ಮನ್ನು ಕಾಯ್ತಾ ಇದ್ದಾರೆ, ಪ್ರಾಣದ ಹಂಗೂ ತೊರೆದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನಮ್ಮ ಸೇನೆಗೆ ನಾವು ಏನಾದರೂ ಮಾಡ್ತೀವಿ ಅಂತಂದರೆ ಏನು ಮಾಡೋದಕ್ಕೆ ಸಾಧ್ಯ? ಅವರಿಗೆ ಧೈರ್ಯ ಹೇಳಬೇಕು, ಅವ್ರ ಜೊತೆಗೆ ನಿಂತ್ಕೋಬೇಕು, ಅಭಿನಂದನೆ ಸಲ್ಲಿಸಬೇಕು. ಕಷ್ಟದ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಸೇಫ್ ಮಾಡಿದ್ದಕ್ಕೆ ಅವರಿಗೊಂದು ಸಲ್ಯೂಟ್ ಹೇಳಬಹುದು. ಸೊ ಅದೇ ಕೆಲಸವನ್ನು ಈಗ ನಮ್ಮೆಲ್ಲರ ಪರವಾಗಿ ರಕ್ಷಣಾ ಸಚಿವರು ಮಾಡ್ತಾ ಇರೋದು. ಅದರ ಜೊತೆಗೆ ಎಲ್ಲೆಲ್ಲಿ ಅಟ್ಯಾಕ್ಸ್ಗಳಾಗಿತ್ತೋ ಆ ಪ್ರದೇಶಗಳನ್ನು ಖುದ್ದಾಗಿ ರಕ್ಷಣಾ ಸಚಿವರೇ ವೀಕ್ಷಿಸೋದು, ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಪಡ್ಕೊಳ್ಳೋದು. ಹೇಗಾಯಿತು, ಏನಾಯಿತು, ಅವತ್ತಿನ ಪರಿಸ್ಥಿತಿ ಹೇಗಿತ್ತು, ಈಗ ಹೇಗೆ ಸೆಕ್ಯೂರಿಟಿ ಇದೆ, ಭದ್ರತಾ ಹಿನ್ನೆಲೆಯಲ್ಲಿ ಭದ್ರತಾ ದೃಷ್ಟಿಯಿಂದಲೂ ಕೂಡ ಅಧಿಕಾರಿಗಳ ಜೊತೆಗೆ ಮಾತುಕತೆ, ಉನ್ನತ ಅಧಿಕಾರಿಗಳ ಜೊತೆಗೆ ಮೀಟಿಂಗು, ಇದೆಲ್ಲವನ್ನು ಮಾಡಲಿದ್ದಾರೆ. ಇವತ್ತು ರಕ್ಷಣಾ ಸಚಿವರಿಗೆ ಹಿರಿಯ ಅಧಿಕಾರಿಗಳು ಸಾಥ್ ನೀಡಲಿದ್ದಾರೆ. ಇವತ್ತು ಏರ್ ಬೇಸ್ಗೆ ಭೇಟಿಯನ್ನು ನೀಡಿದ ನಂತರ ಅಲ್ಲಿನ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಸೊ ಇವತ್ತು ರಕ್ಷಣಾ ಸಚಿವರು ಭೇಟಿಯನ್ನು ನೀಡಲಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಗುಜರಾತ್ನಲ್ಲಿರುವಂಥ ಈ ಒಂದು ಬುಜ್ ಏರ್ ಬೇಸ್ಗೆ ವಿಸಿಟ್ ಮಾಡ್ತಾ ಇರುವಂಥದ್ದು ರಕ್ಷಣಾ ಸಚಿವರು.